ಖಮ ಡೈರೆಕ್ಟ್ ಮಾರಿಕನೋ ಹೊರಿ ಮ್ಯಾಲೆ ಕಡ್ಕಂಕನೋ ಹೊರಿ ಮ್ಯಾಲೆ ನಿನ್ ಹನಿ ಬರಹ ಬರುವುದು ರಾಗು ಕೊಲೆ ಕೊಲೆ ಸುಲಿಗೆ ರಕ್ತಪಾತ ಮೇಲಾಗಿ ಆ ಕ್ರೋಚ ಸೇಡು ಸೇಡು ಸೇಡಿಗೆ ಗಾಯಗೊಂಡ ಈ ಘಟ ಸರ್ಪ ಹೆಡೆಯನ್ನು ತುಳಿಯಲು ಬಂದ ಈ ನರಕದ ಕುಂಡಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹುಟ್ಟುಗುಣ. ಈ ಅಗ್ನಿದೇವನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದಬೇಕಾದರೆ 15 ವರ್ಷಗಳ ಹಿಂದೆ ನನ್ನ ಮಾತಾ ಪೀತ ಕೊಂದ ಆ ಕಪ್ಪಿದ ಕುಂಡಿಗಳ ದೇಹವನ್ನು ಛಿದ್ರ ವಿಚಿತ್ರ ಮಾಡಿ ಅವರನ್ನು ಬಡ ಸಮೇತ ಕತ್ತರಿಸಿ ಹಾಕಿದಾಗಲೇ ನನ್ನ ದೇಹದಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದುತ್ತದೆ. ಕಲ್ಲ ಮಲ್ಲ ಅಪ್ಪನೇ ಸನಿ ಲೈ ಮಕ್ಕಳ್ಯ, ನನ್ನ ಮಾತ ಪೀತ ಕೊಂದ ಕೊಪ್ಪಿದ ಕೊಂಡಿಗಳನ್ನು ಬೇಗ ಪತ್ತೆ ಹಚ್ಚಲೇ. ನಾಳೆಗಡೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚುತ್ತೇನೆ ಅವರ ಹಸಿಮಾಂಸದ ಮುದ್ದೆಯನ್ನು. ಹಸಿ ಮಾಂಸದ ಮುದ್ದೆ ಅಷ್ಟೇ ಅಲ್ಲಲೇ ಕಲ್ಲ, ಅವರ ಬಿಸಿ ರಕ್ತವನ್ನು ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ಅವರು ಅತಳ ವಿತಳ ಪಾತಾಳದಲ್ಲಿ ಅಡಗಿ ಕುಳಿತರು. ಅವರನ್ನು ಹುಡುಕಿ ಹೊರ ತಂದು ಸೂರ್ಯನ ಕಿರಣದಂತೆ ಅವರನ್ನು ಸುಟ್ಟು ಭೂಮಿ ಮಾಡಿದಾಗಲೇ ನಾವು ಮಾಡಿದ ಪ್ರತಿಜ್ಞೆ ಪೂರ್ತಿ ಆಗುತ್ತದೆ. ಕೆಲಸಕ್ಕೆ ನನ್ನ ಕೆಲಸಕ್ಕೆ ಬಂದರೆ ಯಾರ ಆತಂಕ ಆದರೆ ಎಲ್ಲಾದರೆ ಸರಿಯಾಗಿ ಹೋದರೆ ಸರಿ, ಎಲ್ಲಾದರೆ ಪಾರ್ಸಲ್ ಮಾಡುತ್ತದೆ. ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎದೆಗಾರಿಕೆ ಗಂಡು ಮಾತಿಗೆ. ಈ ಅಗ್ನಿದೇವನ ಗುಂಪಿನಲ್ಲಿ ನಿಮ್ಮಂತ ಗೆಳೆಯರು ಇರುವುದೆಂದು ನನಗೆ ಕಂಡು ತುಂಬಾ ಸಂತೋಷವಾಗುತ್ತಿದೆ. ಮಕ್ಕಳು, ನೀವು ಎಲ್ಲೇ ತಳ ವಿತಳ ಪಾತಾಳದಲ್ಲಿ ಅಡಗಿದರು ನಿಮ್ಮನ್ನು ಬಿಡುವುದಿಲ್ಲ, ಹೊರ ತೆಗೆದು ಕಡೆದು ಹಾಕಿ ಬಿಡುವೆ. ದನಿ ಕಲ್ಲಮಲ್ಲ ಅವಳ ಸಹೋದರರು ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇವೆ. ಮೆಚ್ಚಿದೆ ಮೆಚ್ಚಿದೆ ಕಲ್ಲೋ ಮೆಚ್ಚಿದೆ. ಈ ನಿಮ್ಮ ಎದೆಗಾರಿಕೆಯ ಗಂಡು ಮಾತಿಗೆ ಮೆಚ್ಚಿದೆ. ಇನ್ನು ಮುಂದೆ ಎಲ್ಲಿ ಹೋದರೂ ಅವರನ್ನು ಬಿಡುವುದು ಬೇಡ. ಹಿಂದೆ ದಂಡು ದರಬಾರದಲ್ಲಿ ನಾವಿಬ್ಬರು ಮೂವರು ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ಅವರನ್ನು ಹುಡುಕಿ ಹೊರ ತೆಗೆದು ಅವರನ್ನು ಪ್ಲೀಸ್ ಮಾಡಿಬಿಡುವೆ. ಓಕೆ? ಪ್ರೇಮವೇನ ಹೃದಯವೇನ ಓಂಕಾರ ಸ್ಪರ್ಶವೇನ ಹರ್ಷವೇನ ಜೇಂಕಾರ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ. ದಗದಿಮಿದದಿಂ ದಾನಂ ದಗದಿಮಿದದಿಂ ದಾನಂ ದಗದಿಮಿದದಿಂ ದಾನಂ ದಗದಿಮಿದದಿಂ ದಾನಂ. ನಮಸ್ಕಾರ ಅಗ್ನಿದೇವರಿಗೆ.
ಲೇ ಕಲ್ಲ ಮಲ್ಲ, ಈ ಅಗ್ನಿದೇವನ ಕಾಡಿನಲ್ಲಿ ಯಾರೋ ಈ ನರ ಕುಂಡಿಗಳು ಪ್ರವೇಶ ಮಾಡಿದ್ದು? ಗೊತ್ತಾಗಲಿಲ್ಲ, ಹೇಳಿದ್ದೀನಿ ನೀವೇ. ಇಲ್ಲೇ ಸಹಾಯಕ ಬಂದಿಲ್ಲ ತಮ್ಮ. ನಿಮ್ಮ ದನಿಯಾರ ಅಗ್ನಿದೇವನ ತಕ್ಕ ಸಹಾಯ ಬೇಕಾಗಿತ್ತು, ಅದಕ್ಕೆ ಬಂದೀವಿ. ಲೇ ಬಬಲಾದಿ, ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಸಿಂಹದ ಗುಹೆ ಅಗ್ನಿದೇವನ ದೊಂಡೆಯ ಮುಂದೆ ನಿಂತು ಕಟ್ಟಿಸಲಿಕ್ಕೆ ಮಾತನಾಡ ಬಬಲಾದಿ. ಈ ನರ ಕುಂಡಿಗಳು ಈ ಕಾಡಿನ ವೀರನಾದ ಈ ಅಗ್ನಿದೇವನ ಗುಹೆಗೆ ಬಂದ ಕಾರಣ ನೋಡು ಅಗ್ನಿದೇವ, ನಿನ್ನಿಂದ ನಮಗೊಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸ ನೀನು ಮಾಡಿಕೊಟ್ಟರೆ ನೀನು ಏನು ಕೇಳುತ್ತೆ ಕೇಳು, ಕೊಡುತ್ತೇನೆ. ಲೇ ಗೌಡ, ನೀನು ನಿನ್ನ ಹಣವನ್ನು ಗಳಿಸಬೇಕಾದರೆ ನಾನು ಇಷ್ಟೊತ್ತಿಗೆ ಗುಡ್ಡದ ಎತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಆದರೆ ಹಣದ ಮೇಲೆ ಆಸೆ ಇಲ್ಲ ನನಗೆ. ನನ್ನ ಗುರಿನೇ ಬೇರೆ ಇದೆ. ನೀನು ಬಂದ ಕಾರಣ ಏನಾಗಿತ್ತು ಹೇಳು. ನೋಡು ಅಗ್ನಿದೇವ, ಒಂದು ಜೀವ ತೆಗಿಬೇಕಾಗಿದೆ. ಅದಕ್ಕೆ ದುಡ್ಡು ಏಟು ಬೇಕಷ್ಟು ನಮ್ಮ ದನಿಯಾರ ಕೊಡ್ತಾರ. ಅದಕ್ಕೆ ನೀ ಅದನ್ನೊಂದು ಸಹಾಯ ಮಾಡಿಕೊಟ್ರೆ ನಮ್ಗೆ ತಿರುವಾಕೈತಿ. ನಾನು ಸಹಾಯ ಮಾಡಿದರೆ ನನಗೆ ಸಿಗುವ ಲಾಭ? ನೀವು ನಾ ಹೇಳಿದ ಕೆಲಸ ಮಾಡಿಕೊಟ್ಟರೆ ನೀ ಏನು ಕೇಳುತ್ತೀವೋ ಅದನ್ನು ಕೊಡುತ್ತೇನೆ. ಹಾಗಾದರೆ ಗೌಡ, ಆ ಕೆಲಸ ಮುಗಿದುತೆಂದು ತಿಳಿದುಕೋ. ಮುಗಿತಾಳೆ. ಹಲೋ ನೋಡಿ, ಸಂಘ ಅದರೊಳಗಾಗಿ ಅವನನ್ನು ಹುಡುಕಿ ತಂದು ಕೊಲೆ ಮಾಡಿ ಅವನ ಹೆಣ ನಿನ್ನ ಪಾದದ ಮೇಲೆ ಹಾಕಿ ಬಿಡುತ್ತೇನೆ. ಹೇಳು. ಅದನ್ನು ಸಮಯ ಬಂದಾಗ ಹೇಳುತ್ತೇನೆ. ಅದನ್ನು ಸಮಯ ಬಂದಾಗ ಹೇಳುತ್ತೇನೆ. ನಾನು ಬರುತ್ತೇನೆ. पुलिस किसका दोस्त नहीं, ओसी किसका गौलत नहीं. ಗೌಡ ಹೋಗು, ಹೋಗು ಗೌಡ ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವನ ಬೇಟೆಯಾಡುವ ಬೇಟೆ ಯಾರೆಂದು? ನಿನಗೆ ಸಹಾಯ ಮಾಡಿದಂತೆ ನಟಿಸಿ ನಿನ್ನೊಂದಿಗೆ ಎದ್ದು ನನ್ನ ಮಾತಾ ಪೀತರ ಕೊಂದ ಕೊಪ್ಪಿದ ಕೊಂಡಿಗಳನ್ನು ಪತ್ತೆ ಹಚ್ಚಿ ಅವರನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹೊಟ್ಟುಗುಣ. ಕಲ್ಲ ಮಲ್ಲ, ನಾನು ಏಕೆ ಈ ಡೀಲ್ಗೆ ಒಪ್ಪಿಕೊಂಡೆ ಗೊತ್ತಾ? ಗೊತ್ತಾಗಲಿಲ್ಲ, ನೀವೇ ಹೇಳಿದನಿ. ಆ ದೇಸಾಯಿ ಗೌಡನನ್ನು ನೋಡಿದರೆ 15 ವರ್ಷಗಳ ಹಿಂದೆ ನನ್ನ ಮನೆ ಮಸಣ ಮಾಡಿದರ ದೇಸಾಯಿ ಗೌಡನ ಗುಂಪೆ ಆಗಿರಬೇಕೆಂದು ನನ್ನ ಮನದಾಳದ ಮಾತು ಹೇಳುತ್ತಿದೆ. ಅದಕ್ಕೋಸ್ಕರ ಈ ಡೀಲಿಗೆ ನಾನು ಒಪ್ಪಿಕೊಂಡೆ. ಪ್ರೇಮವೇನ ಹೃದಯವೇನ ಓಂಕಾರನ ಅದ್ಯಾವುದು ಸತ್ಯ ದನಿ? ಸತ್ಯ ಐತಿ ಕಲ್ಲ ಮಲ್ಲ.
ಈ ಅಗ್ನಿದೇವನ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ ದೊಡ್ಡ ಗೌರ್ನರೇ ಆಗಿರಲಿ, ಒಟ್ಟಿನಲ್ಲಿ ನನ್ನ ತಂದೆ ತಾಯಿಯ ಕೊಂದ ಕುಂದಿಗಳನ್ನು ಕೊಂದು ಅವರ ಭೂಗತ ಲೋಕದಿಂದ ಹೊರ ಲೋಕಕ್ಕೆ ಪಾರ್ಸಲ್ ಮಾಡಿ ಅವರನ್ನು ಮೆಟ್ಟಿ ತುಳಿದು ನಿಲ್ಲುವನು ಈ ಅಗ್ನಿದೇವ. ಕಲ್ಲ ಮಲ್ಲ ನಡೆಯಿರಿ ಹಿಂದೆ ದರ್ಬಾರಗಳಾಗಿ ನಾಡು ಬಿಟ್ಟು ನಾಡಿಗೆ ಪ್ರವೇಶಿಸೋಣ. ಆ ದೇಸಾಯಿ ಗೌಡನ ಮನೆಗೆ ಹೋಗಿ ಅವನ ಡೇಲನ್ನು ಮುಗಿಸಿ ನನ್ನ ತಂದೆ ತಾಯಿಯ ಕೊಂದ ಕೊಬ್ಬಿದ ಕುಂಡಿಗಳನ್ನು ಪತ್ತೆ ಹಚ್ಚೋಣ. ನಡೆಯಿರಿ ಹೋಗೋಣ.